ತಿರುಪರಂಕುಂದ್ರಂ ಬೆಟ್ಟದಲ್ಲಿ ಕಾರ್ತಿಕ ದೀಪ ಬೆಳಗದಂತೆ ತಡೆದ ಸ್ಟಾಲಿನ್ ಸರ್ಕಾರ. ಹೈಕೋರ್ಟ್ ಆದೇಶ ಉಲ್ಲಂಘನೆ. ಹಿಂದೂ ಭಕ್ತರ ಮೇಲೆ ಲಾಠಿ ಪ್ರಹಾರ. ಡಿಎಂಕೆಯನ್ನ ತರಾಟೆಗೆ ತೆಗೆದುಕೊಂಡ ಮಧುರೈ ಹೈಕೋರ್ಟ್. ಡಿಎಂಕೆ ಸರ್ಕಾರ ಸನಾತನ ಧರ್ಮದ ಬಗ್ಗೆ ಹೊಂದಿರುವ ದ್ವೇಷ ಮತ್ತೊಮ್ಮೆ ಬಹಿರಂಗ. ಇತ್ತೀಚೆಗೆ ಹಿಂದೂ ಭಕ್ತರು ಮತ್ತು ಪರಂಪರೆಯ ಕಾರ್ಯಕರ್ತರಿಗೆ ದೊರೆತ ಪ್ರಮುಖ ಜಯದಲ್ಲಿ ಕೆಲವು ಮುಸ್ಲಿಂ ಗುಂಪುಗಳು ವಕ್ಫ್ ಮಂಡಳಿಗೆ ಸೇರಿದ್ದು ಎಂದು ಹೇಳಿಕೊಳ್ಳುತ್ತಿದ್ದ ತಮಿಳುನಾಡಿನ ಭಗವಾನ್ ಮುರುಗನ್ ಅವರ 6 ನಿವಾಸಗಳಲ್ಲಿ ಒಂದಾದ ತಿರುಪರಂಕುಂದ್ರಂ ಬೆಟ್ಟದ ಮೇಲೆ ಕಾರ್ತಿಕೈ ದೀಪವನ್ನು ಬೆಳಗಿಸುವ ಶತಮಾನಗಳಷ್ಟು ಹಳೆಯ ಸಂಪ್ರದಾಯವನ್ನು ಪುನಃಸ್ಥಾಪಿಸಲು ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠ ಆದೇಶ ನೀಡಿತು. ಡಿಸೆಂಬರ್ 1ರಂದು ನ್ಯಾಯಮೂರ್ತಿ ಜಿಆರ್ ಸ್ವಾಮಿನಾಥನ್ ಅವರು ದೇವಾಲಯದ ಆವರಣದಲ್ಲಿ ಸಾಮಾನ್ಯವಾಗಿ ಗೊತ್ತುಪಡಿಸಿದ ಸ್ಥಳಗಳ ಜೊತೆಗೆ ದೀಪಥೂನ್ ಎಂದು ಕರೆಯಲ್ಪಡುವ ಪ್ರಾಚೀನ ಕಲ್ಲಿನ ಕಂಬದಲ್ಲಿ ವಿದ್ಯುಕ್ತ ದೀಪವನ್ನು ಬೆಳಗಿಸಲು ಎಚ್ಆರ್ ಮತ್ತು ಸಿ ಇಲಾಖೆಯ ಅಡಿಯಲ್ಲಿ ಬರುವ ಮುರುಗನ್ ಸ್ವಾಮಿ ದೇವಾಲಯ ನಿರ್ವಹಣೆಗೆ ನಿರ್ದೇಶಿಸಿತು. ಆದರೆ ಡಿಎಂಕೆ ನೇತೃತ್ವದ ತಮಿಳುನಾಡು ಸರ್ಕಾರದ ಪಿತೂರಿಯಿಂದ ದೇವಾಲಯದ ಆಡಳಿತ ಮಂಡಳಿ ನ್ಯಾಯಾಲಯದ ಆದೇಶವನ್ನು ನಿರಾಕರಿಸಿದ್ದು ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸಿತು. ಈ ವಿಚಾರವಾಗಿ ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠವು ಡಿಸೆಂಬರ್ 3ರಂದು ತಿರುಪರಂಕುಂದ್ರಂ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಆಯುಕ್ತರು ಸೇರಿದಂತೆ ಹಿರಿಯ ಜಿಲ್ಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ದಾಖಲಿಸಿ ಇದು ಕಾನೂನುಬದ್ಧ ನ್ಯಾಯಾಂಗ ಆದೇಶವನ್ನು ಬುಡಮೇಲು ಮಾಡಲು ದೇವಾಲಯ ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳ ಸಂಘಟಿತ ಪ್ರಯತ್ನವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ಏನಿದರ ಹಿನ್ನೆಲೆ? ತಿರುಪರಂಕುಂದ್ರಂ ದೀಪಥೂನ್ ಉತ್ಸವವು ಕಾರ್ತಿಕೈ ದೀಪಂ ಹಬ್ಬದ ಪ್ರಮುಖ ಭಾಗವಾಗಿದೆ. ಇದನ್ನ ಪ್ರತಿ ವರ್ಷ ತಮಿಳುನಾಡಿನ ಮಧುರೈ ಬಳಿಯ ತಿರುಪರಂಕುಂದ್ರಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಚರಿಸಲಾಗುತ್ತದೆ. ಈ ಹಬ್ಬವು ಕಾರ್ತಿಕೈ ತಿಂಗಳ ಹುಣ್ಣಿಮೆಯ ದಿನದಂದು ಬರುತ್ತದೆ. ದೇವಸ್ಥಾನದ ಸಂಪ್ರದಾಯದ ಪ್ರಕಾರ ಕಾರ್ತಿಕೈ ದೀಪದಂದು ಬೆಟ್ಟದ ಮೇಲಿರುವ ಉಚ್ಚಿಪಿಳಯ್ಯರ್ ದೇವಸ್ಥಾನದ ಬಳಿ ಹಾಗೂ ಬೆಟ್ಟದ ಕೆಳಗಿರುವ ಪ್ರಾಚೀನ ಕಲ್ಲಿನ ದೀಪಸ್ತಂಭದಲ್ಲಿ ದೀಪವನ್ನ ಉರಿಸಲಾಗುತ್ತಿತ್ತು. ಆದರೆ ಆ ಪ್ರದೇಶದಲ್ಲಿ ದರ್ಗಾ ಹೊಂದಿರುವ ಕಾರಣ ಅಲ್ಲಿ ದೀಪ ಉರಿಸಬಾರದು ಮತ್ತು ಈ ಪ್ರದೇಶ ವಕ್ಫ್ ಮಂಡಳಿಗೆ ಸೇರಿದ್ದು ಎಂಬ ಚರ್ಚೆಗಳಿದ್ದ ಕಾರಣದಿಂದಾಗಿ ಅಲ್ಲಿನ ಪ್ರಾಚೀನ ಕಲ್ಲಿನ ದೀಪಸ್ತಂಭವಾದ ದೀಪಥೂನ್ನಲ್ಲಿ ದೀಪ ಉರಿಸುವುದನ್ನು ನಿಲ್ಲಿಸಲಾಗಿತ್ತು. ಕೇವಲ ಉಚ್ಚಿಪಿಳಯ್ಯರ್ ದೇವಸ್ಥಾನದ ಬಳಿ ಉರಿಸಲಾಗುತ್ತಿತ್ತು. ಆದರೆ ಹಿಂದೂ ಸಂಘಟನೆಗಳ ನಿರಂತರ ಹೋರಾಟದ ಫಲವಾಗಿ ಈ ವರ್ಷ ಅಂದ್ರೆ ಡಿಸೆಂಬರ್ 3ರಂದು ದೀಪಥೂನ್ ಅಂದ್ರೆ ಪ್ರಾಚೀನ ಕಲ್ಲಿನ ದೀಪಸ್ತಂಭದಲ್ಲಿ ಬೆಳಗಿಸಬೇಕೆಂದು ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠವು ಆದೇಶಿಸಿತು. ಆದರೆ ಸ್ಥಳೀಯ ಆಡಳಿತವು ಕಾನೂನು ಮತ್ತು ಸುವ್ಯವಸ್ಥೆಯ ಕಾರಣಗಳನ್ನು ನೀಡಿ ಎಂದಿನಂತೆ ಉಚ್ಚಿಪಿಳಯ್ಯರ್ ದೇವಸ್ಥಾನದ ಬಳಿಯೇ ದೀಪವನ್ನು ಬೆಳಗಿಸಿತು. ಇದು ಉದ್ವಿಗ್ನಕ್ಕೆ ಕಾರಣವಾಗಿದೆ. ಮೂಲಗಳ ಪ್ರಕಾರ ಹಿಂದೂ ಮಕ್ಕಳ್ ಕಚ್ಚಿ, ಹಿಂದೂ ತಮಿಳರ್ ಕಚ್ಚಿ, ಹನುಮಾನ್ ಸೇನಾನಿ ಮತ್ತು ಹಿಂದೂ ಮುನ್ನಾನಿ ಎಂಬ 4 ಹಿಂದೂ ಸಂಘಟನೆಗಳ ಸದಸ್ಯರು ತಿರುಪರಂಕುಂದ್ರಂ ಬೆಟ್ಟವನ್ನು ಹತ್ತಲು ಪ್ರಯತ್ನಿಸಿದಾಗ ಜಿಲ್ಲಾಧಿಕಾರಿ, ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಅವರನ್ನು ತಡೆದಿದ್ದಾರೆ. ಬಳಿಕ ಹಿಂದೂ ಪರ ಸಂಘಟನೆಗಳು ಮತ್ತು ತಮಿಳುನಾಡು ಪೊಲೀಸರ ಮಧ್ಯೆ ಘರ್ಷಣೆಗಳು ನಡೆದು ದೇವಸ್ಥಾನದ ಮುಂದೆ ಸೇರಿದ್ದ ಸಾವಿರಾರು ಅಮಾಯಕ ಭಕ್ತರ ಮೇಲೆ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡಿದ್ದಾರೆ. ಹಾಗಾಗಿ ಈ ವಿಚಾರವಾಗಿ ಸ್ಟಾಲಿನ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿರುವ ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠವು ತಮಿಳುನಾಡು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿತು. ಮಧುರೈನ ತಿರುಪರಂಕುಂದ್ರಂ ದೇವಸ್ಥಾನದಲ್ಲಿ ಕಾರ್ತಿಕೈ ದೀಪವನ್ನು ಬೆಳಗಿಸುವ ಬಗ್ಗೆ ತನ್ನ ಆದೇಶವನ್ನು ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಿದ್ದಾರೆ ಎಂದು ಆರೋಪಿಸಿತು. ರಾಜ್ಯವು ನ್ಯಾಯಾಲಯದ ಆದೇಶಕ್ಕೆ ಉದ್ದೇಶಪೂರ್ವಕ ಅವಿಧೇಯತೆ ತೋರಿದೆ ಎಂದು ನ್ಯಾಯಮೂರ್ತಿ ಜಿಆರ್ ಸ್ವಾಮಿನಾಥನ್ ಅವರು ಹೇಳಿದ್ದಾರೆ. ಇನ್ನು ಈ ಕುರಿತು ಎಕ್ಸ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವ ತಮಿಳುನಾಡು ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಅವರು, ಡಿಎಂಕೆ ಸರ್ಕಾರ ಸನಾತನ ಧರ್ಮದ ಬಗ್ಗೆ ಹೊಂದಿರುವ ದ್ವೇಷ ಇನ್ನು ಮುಂದೆ ವ್ಯಾಖ್ಯಾನದ ವಿಷಯವಲ್ಲ, ಅದು ಸತ್ಯ. ಹಿಂದೂ ಭಕ್ತರಿಗೆ ಸೇವೆ ಸಲ್ಲಿಸಬೇಕಾದ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯು ತಿರುಪರಂಕುಂದ್ರಂ ಬೆಟ್ಟದ ಮೇಲಿರುವ ಪವಿತ್ರ ಕಾರ್ತಿಕೈ ದೀಪವನ್ನು ಬೆಳಗಿಸುವುದನ್ನು ತಡೆಯುವ ಸಲುವಾಗಿ ನ್ಯಾಯಾಲಯದ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಿತು. ಈ ಕೃತ್ಯವು ನಮ್ಮ ಜನರ ನಂಬಿಕೆ ರೀತಿಯ ಭಾಗವನ್ನೇ ಹೊಡೆಯುತ್ತದೆ ಮತ್ತು ಇಂದು ನೂರಾರು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸುವ ಮೂಲಕ ಮತ್ತು ಭಕ್ತರು ಧಾರ್ಮಿಕ ಆಚರಣೆಯನ್ನ ಮಾಡದಂತೆ ದೈಹಿಕವಾಗಿ ತಡೆಯುವ ಮೂಲಕ ಡಿಎಂಕೆ ಆಡಳಿತವು ತನ್ನ ತುಷ್ಟೀಕರಣ ರಾಜಕೀಯದ ಪೂರ್ಣ ಪ್ರಮಾಣವನ್ನು ಬಹಿರಂಗಪಡಿಸಿದೆ. ಡಿಎಂಕೆಯು ಸನಾತನ ಧರ್ಮವನ್ನ ಏಕೆ ಪದೇ ಪದೇ ಪ್ರತ್ಯೇಕಿಸುತ್ತದೆ ಎಂದು ಉತ್ತರಿಸಬೇಕು. ನ್ಯಾಯಾಲಯದ ಆದೇಶಗಳು ಈ ಸರ್ಕಾರಕ್ಕೆ ಏನು ಅರ್ಥವಾಗುವುದಿಲ್ಲವೇ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ.